ಹಾಯ್ ಫ್ರೆಂಡ್ಸ್, ಫೈನಲಿ ತುಂಬ ಜನರು ಯಾವಾಗ ಒಂದು ಟ್ರ್ಯಾಕ್ ಟೆಸ್ಟ್ ಪ್ರಾರಂಭ ಮಾಡುತ್ತಾರೆ ಅಂತ ತುಂಬ ಹೊತ್ತಿನಿಂದ ಕಾಯುತ್ತಾ ಇದ್ದರು. ಈಗ ಆ ಒಂದು ವೆರಿಫಿಕೇಷನ್ ಆದ ಅಭ್ಯರ್ಥಿಗಳಿಗೆ ಒಂದು ತುಂಬ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಎಷ್ಟು ತಿಂಗಳಿನಿಂದ ಕಾಯ್ತಾ ಇದ್ದರು ಅಂಥವರಿಗೆ ಫೈನಲಿ ಟ್ರ್ಯಾಕ್ ಟೆಸ್ಟ್ ಯಾವಾಗ ಪ್ರಾರಂಭವಾಗಬಹುದು ಅಂತ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ನೋಡಿ ಫ್ರೆಂಡ್ಸ್, ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಕಲಬುರಗಿ 28/8/2024. ನೋಡಿ, ವಿಷಯ ನೋಡುವುದಾದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಚಾಲನಾ ವೃತ್ತಿ ಪರೀಕ್ಷೆಯ ಪ್ರಾಯೋಗಿಕ ಪರೀಕ್ಷಾ ಕಾರ್ಯಕ್ಕೆ ಸಿಬ್ಬಂದಿಗಳನ್ನು ನಿಯೋಜಿಸಿದ ಕುರಿತು ಅಂತ. ನೋಡಿ, ಟ್ರ್ಯಾಕ್ ಟೆಸ್ಟ್ ಪ್ರಾರಂಭ ಮಾಡಲು ಅವರು ಸಿಬ್ಬಂದಿಗಳ ಒಂದು ಆಯ್ಕೆಯನ್ನು ಮಾಡುತ್ತಾರೆ. ಅದರ ಬಗ್ಗೆ ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ನೋಡಿ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಜಾಹೀರಾತು ಸಂಖ್ಯೆ 1/2020 ದಿನಾಂಕ 14/2/2024 ನೇಮಕಾತಿ ಪ್ರಕ್ರಿಯೆಯ ಚಾಲನಾ ವೃತ್ತಿ ಪರೀಕ್ಷೆಯನ್ನು ಹುಮ್ನಾಬಾದ್ ಪ್ರಾದೇಶಿಕ ತರಬೇತಿ ಕೇಂದ್ರದಲ್ಲಿ ಅರ್ಹ ಅಭ್ಯರ್ಥಿಗಳನ್ನು ಚಾಲನಾ ವೃತ್ತಿ ಪರೀಕ್ಷೆಗಳನ್ನು ಪ್ರಾರಂಭಿಸಲಾಗುತ್ತಿದ್ದು, ಈ ಸಂಬಂಧ ಪ್ರಾದೇಶಿಕ ತರಬೇತಿ ಕೇಂದ್ರದ ಆವರಣದಲ್ಲಿ ನಡೆಯುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಚಾಲನಾ ವೃತ್ತಿ ಪರೀಕ್ಷೆಯ ಪ್ರಕ್ರಿಯೆಯ ಪ್ರಾಯೋಗಿಕ ಪರೀಕ್ಷಾ ಕಾರ್ಯಕ್ಕೆ ಈ ಕೆಳಕಂಡ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಅಂದರೆ ಟ್ರ್ಯಾಕ್ ಟೆಸ್ಟ್ಗೆ ಹಲವಾರು ಸಿಬ್ಬಂದಿಗಳ ಒಂದು ಆಯ್ಕೆಯನ್ನು ಮಾಡಿದ್ದಾರೆ. ಸೊ ಅವರ ಒಂದು ಲಿಸ್ಟನ್ನು ಇಲ್ಲಿ ಹಾಕಿದ್ದಾರೆ, ನೀವು ಇಲ್ಲಿ ನೋಡಬಹುದು. ನೋಡಿ ಫ್ರೆಂಡ್ಸ್, ಹಾಗಾದರೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಈಗ ಅವರು ಒಂದು ಟೀಮನ್ನು ರೆಡಿ ಮಾಡಿದ್ದಾರೆ. ಟೆಸ್ಟಿನ ಸಲುವಾಗಿ ಸಿಬ್ಬಂದಿಗಳನ್ನು ಆಯ್ಕೆ ಮಾಡಿದ್ದಾರೆ. ಈಗ ಕೆಲವೇ ದಿನದಲ್ಲಿ ಅವರು ಈಗ ವೆಬ್ಸೈಟ್ನಲ್ಲಿ ನಿಮ್ಮ ಒಂದು ಟ್ರ್ಯಾಕ್ ಟೆಸ್ಟಿನ ಒಂದು ಲಿಸ್ಟನ್ನು ಕೂಡ ಹಾಕುತ್ತಾರೆ. ಸೊ ಯಾರೆಲ್ಲ ಫಸ್ಟ್ ಸೀರಿಯಲ್ ನಂಬರ್ ಬರುತ್ತೀರಿ ಅವರು ನೀವು ಟ್ರ್ಯಾಕ್ ಟೆಸ್ಟ್ನ ಸಲುವಾಗಿ ಯಾರೆಲ್ಲ ಇನ್ನೂ ಕೂಡ ಟ್ರ್ಯಾಕ್ ಟೆಸ್ಟ್ ಪಡೆದುಕೊಂಡಿಲ್ಲ ಅಂಥವರು ಸ್ವಲ್ಪ ಟ್ರ್ಯಾಕ್ ಟೆಸ್ಟನ್ನು ಪಡೆದುಕೊಳ್ಳಿ. ಕೆಲವೇ ದಿನದಲ್ಲಿ ಅಂತ ಹೇಳಬಹುದು. ಅವರು ತುಂಬ ಹೊತ್ತಿನಿಂದ ತುಂಬ ಜನರು ಕಾಯ್ತಾ ಇದ್ದರು. ಅವರಿಗೂ ಕೂಡ ಫೋನ್ ಮಾಡಿ ಎಲ್ಲರೂ ಕೂಡ ಕೇಳ್ತಾ ಇದ್ದರು. ಸೊ ಈಗ ಹುಮ್ನಾಬಾದ್ನಲ್ಲಿ ಯಾರೆಲ್ಲ ಒಂದು ಆ ಪ್ಲೇಸ್ ಸೆಲೆಕ್ಟ್ ಮಾಡಿದ್ದೀರಿ ಅವರಿಗೆ ಹುಮ್ನಾಬಾದ್ನಲ್ಲಿ ಈ ಒಂದು ಟ್ರ್ಯಾಕ್ ಟೆಸ್ಟ್ ಪ್ರಾರಂಭವಾಗಲಿದೆ. ಯಾಕಂದರೆ ಅವರು ನೋಡಿ ನೋಟಿಫಿಕೇಷನ್ ಕೂಡ ಹೊರಡಿಸಿ ಆಯಿತು, ಸಿಬ್ಬಂದಿಗಳನ್ನು ಕೂಡ ಆಯ್ಕೆ ಮಾಡಿ ಆಯಿತು ಯಾರೆಲ್ಲ ಟ್ರ್ಯಾಕ್ ಟೆಸ್ಟ್ ನಡೆಸುವವರು ಅಂತ. ಸೊ ಈಗ ಕೆಲವೇ ದಿನದಲ್ಲಿ ಟ್ರ್ಯಾಕ್ ಟೆಸ್ಟ್ ಪ್ರಾರಂಭವಾಗಲಿದೆ. ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ಈಗ ಮುಂದಿನ ಒಂದು ಟ್ರ್ಯಾಕ್ ಟೆಸ್ಟ್ ಅವರ ವೆಬ್ಸೈಟ್ನಲ್ಲಿ ಹಾಕುತ್ತಾರೆ ಲಿಸ್ಟ್. ಆ ಒಂದು ಲಿಸ್ಟ್ ಹಾಕಿದಾಗ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ.